ಮೊದಲ ಬಾರಿಗೆ ತೇಜಸ್ ನ ಕಾಕ್ಪಿಟ್ ಬಳಿಯಲ್ಲಿ ನಿಂತು ನಿಮಗೆ ಆ ಕಾಕ್ಪಿಟ್ ಅನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಭಾರತದ ಹೆಮ್ಮೆಯ ತೇಜಸ್, ಆ ತೇಜಸ್ ಬಗ್ಗೆ ನಿನ್ನೆ ನಾವು ಸಿಟಿಪಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಂಡಿದ್ವಿ. ಆ ಮಾಹಿತಿಯನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಕ್ಪಿಟ್ ಅನ್ನ ನೀವು ಗಮನಿಸಬಹುದು. ಹೇಗೆ ಅಲ್ಲಿ ಒಂದು ಜಾಕ್ ಇದೆ, ಆ ಮೂಲಕವಾಗಿ ಸಂಪೂರ್ಣವಾಗಿ ಆಪರೇಟ್ ಆಗುತ್ತೆ. ಸೇಫ್ಟಿ ಮೆಜರ್ಸ್ ಹೇಗಿದಾವೆ, ಸೀಟ್ ಹೇಗಿದಾವೆ, ಪ್ರತಿಯೊಂದನ್ನ ಕೂಡ ನೀವು ಇಲ್ಲಿ ವಿಸ್ತೃತವಾಗಿ ಗಮನಿಸ್ತಾ ಹೋಗಬಹುದು. ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನ ನಿಮಗೆ ಶಿವಪ್ಪ ತಮ್ಮ ಕ್ಯಾಮೆರಾ ಕೈಚಳದ ಮೂಲಕ ತೋರಿಸ್ತಾ ಇದ್ದಾರೆ. ವೀಕ್ಷಕರೇ, ನ್ಯೂಸ್ 18 ಕನ್ನಡ ವೀಕ್ಷಕರಿಗೆ ಪ್ರತಿ ಬಾರಿ ಕೂಡ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇರಬೇಕು, ಹೊಸದನ್ನ ನೀಡ್ತಾ ಇರಬೇಕು ಅನ್ನುವಂತ ತುಡಿತವೇ ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು. ನ್ಯೂಸ್ 18 ಕನ್ನಡ ವೀಕ್ಷಕರು ಸಾಮಾನ್ಯವಾಗಿ ಎಲ್ಲರೂ ಕೂಡ ವೀಕ್ಷಣೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಫೈಟರ್ ಜೆಟ್ ಅನ್ನ ಅನತಿ ದೂರದಿಂದ ನಿಂತು ತೋರಿಸ್ತಾ ಇರ್ತಾರೆ. ನಾವು ನಿನ್ನೆ ಸಿಟಿಪಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಮಾತನಾಡಿದ್ವಿ. ಚೀಫ್ ಟೆಸ್ಟಿಂಗ್ ಪೈಲಟ್ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಮಾತನಾಡಿಸಿದ್ವಿ. ಈಗ ನಾನು ನಿಮಗೆ ಕಾಕ್ಪಿಟ್ ಅನ್ನ ಕೂಡ ತೋರಿಸುವಂತ ಪ್ರಯತ್ನ ಮಾಡಿದ್ವಿ. ಇದು ಭಾರತದ ಹೆಮ್ಮೆಯ ತೇಜಸ್ ನ ಕಾಕ್ಪಿಟ್, ಇದು ಭಾರತದ ಹೆಮ್ಮೆಯ ತೇಜಸ್ ಆಗಿರುವಂತದ್ದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಫ್ಯೂಯಲ್, ಮಿಡ್ ಏರ್ ಫ್ಯೂಯಲ್ ಇಂಜೆಕ್ಷನ್ ಏನಿದೆ ಅಲ್ಲಿ ಫ್ಯೂಯಲ್ ಅನ್ನು ಹಾಕಬಹುದಾಗಿರ್ತಕ್ಕಂಥದ್ದು. ಜೊತೆಗೆ ನೋಸ್ ಇದೆ. ಈ ಒಂದು ನೋಡೋದಕ್ಕೆ ನಿಮಗೆ ಚಿಕ್ಕದನ್ಸಿದ್ರು ಕೂಡ ಅಷ್ಟೇ ಘಾತಕವಾಗಿರ್ತಕ್ಕಂಥ 4.5 ಜನರೇಷನ್ ತೇಜಸ್ MKI-1 ಅದನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ನಿಮಗೆ ಇಲ್ಲಿ ಮಾಡ್ತಾ ಇದ್ದೀವಿ. ನಾನು ರಾಘವೇಂದ್ರ ಗುಡಿ, ನನ್ನ ಜೊತೆ ಕ್ಯಾಮೆರಾ ಹಿಂದೆ ಇದ್ದಾರೆ ಶಿವಪ್ಪ. ನೋಡ್ತೀರಿ ನ್ಯೂಸ್ 18 ಕನ್ನಡ. ಖಂಡಿತ ಮಾಡಿಸ್ಕೊಡ್ತೇನೆ ಸರ್. ನಾನು ನಿಮಗೆ ನಿಮ್ಮ ನಂಬರ್ ಕೊಡ್ತೇನೆ. ಪಬ್ಲಿಕ್ ಟಿವಿ ಇದೆ, ರಿಪಬ್ಲಿಕ್ ಇದೆ. ಮೊದಲ ಬಾರಿಗೆ ತೇಜಸ್ ನ ಕಾಕ್ಪಿಟ್ ಬಳಿಯಲ್ಲಿ ನಿಂತು ನಿಮಗೆ ಆ ಕಾಕ್ಪಿಟ್ ಅನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಭಾರತದ ಹೆಮ್ಮೆಯ ತೇಜಸ್, ಆ ತೇಜಸ್ ಬಗ್ಗೆ ನಿನ್ನೆ ನಾವು ಸಿಟಿಪಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಂಡಿದ್ವಿ. ಆ ಮಾಹಿತಿಯನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಕ್ಪಿಟ್ ಅನ್ನ ನೀವು ಗಮನಿಸಬಹುದು. ಹೇಗೆ ಅಲ್ಲಿ ಒಂದು ಜಾಕ್ ಇದೆ, ಆ ಮೂಲಕವಾಗಿ ಸಂಪೂರ್ಣವಾಗಿ ಆಪರೇಟ್ ಆಗುತ್ತೆ. ಸೇಫ್ಟಿ ಮೆಜರ್ಸ್ ಹೇಗಿದಾವೆ, ಸೀಟ್ ಹೇಗಿದಾವೆ, ಪ್ರತಿಯೊಂದನ್ನ ಕೂಡ ನೀವು ಇಲ್ಲಿ ವಿಸ್ತೃತವಾಗಿ ಗಮನಿಸ್ತಾ ಹೋಗಬಹುದು. ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನ ನಿಮಗೆ ಶಿವಪ್ಪ ತಮ್ಮ ಕ್ಯಾಮೆರಾ ಕೈಚಳದ ಮೂಲಕ ತೋರಿಸ್ತಾ ಇದ್ದಾರೆ. ವೀಕ್ಷಕರೇ, ನ್ಯೂಸ್ 18 ಕನ್ನಡ ವೀಕ್ಷಕರಿಗೆ ಪ್ರತಿ ಬಾರಿ ಕೂಡ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇರಬೇಕು, ಹೊಸದನ್ನ ನೀಡ್ತಾ ಇರಬೇಕು ಅನ್ನುವಂತ ತುಡಿತವೇ ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು. ನ್ಯೂಸ್ 18 ಕನ್ನಡ ವೀಕ್ಷಕರು ಸಾಮಾನ್ಯವಾಗಿ ಎಲ್ಲರೂ ಕೂಡ ವೀಕ್ಷಣೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಫೈಟರ್ ಜೆಟ್ ಅನ್ನ ಅನತಿ ದೂರದಿಂದ ನಿಂತು ತೋರಿಸ್ತಾ ಇರ್ತಾರೆ. ನಾವು ನಿನ್ನೆ ಸಿಟಿಪಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಮಾತನಾಡಿದ್ವಿ. ಚೀಫ್ ಟೆಸ್ಟಿಂಗ್ ಪೈಲಟ್ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಮಾತನಾಡಿಸಿದ್ವಿ. ಈಗ ನಾನು ನಿಮಗೆ ಕಾಕ್ಪಿಟ್ ಅನ್ನ ಕೂಡ ತೋರಿಸುವಂತ ಪ್ರಯತ್ನ ಮಾಡಿದ್ವಿ. ಇದು ಭಾರತದ ಹೆಮ್ಮೆಯ ತೇಜಸ್ ನ ಕಾಕ್ಪಿಟ್, ಇದು ಭಾರತದ ಹೆಮ್ಮೆಯ ತೇಜಸ್ ಆಗಿರುವಂತದ್ದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಫ್ಯೂಯಲ್, ಮಿಡ್ ಏರ್ ಫ್ಯೂಯಲ್ ಇಂಜೆಕ್ಷನ್ ಏನಿದೆ ಅಲ್ಲಿ ಫ್ಯೂಯಲ್ ಅನ್ನು ಹಾಕಬಹುದಾಗಿರ್ತಕ್ಕಂಥದ್ದು. ಜೊತೆಗೆ ನೋಸ್ ಇದೆ. ಈ ಒಂದು ನೋಡೋದಕ್ಕೆ ನಿಮಗೆ ಚಿಕ್ಕದನ್ಸಿದ್ರು ಕೂಡ ಅಷ್ಟೇ ಘಾತಕವಾಗಿರ್ತಕ್ಕಂಥ 4.5 ಜನರೇಷನ್ ತೇಜಸ್ MKI-1 ಅದನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ನಿಮಗೆ ಇಲ್ಲಿ ಮಾಡ್ತಾ ಇದ್ದೀವಿ. ನಾನು ರಾಘವೇಂದ್ರ ಗುಡಿ, ನನ್ನ ಜೊತೆ ಕ್ಯಾಮೆರಾ ಹಿಂದೆ ಇದ್ದಾರೆ ಶಿವಪ್ಪ. ನೋಡ್ತೀರಿ ನ್ಯೂಸ್ 18 ಕನ್ನಡ. ಖಂಡಿತ ಮಾಡಿಸ್ಕೊಡ್ತೇನೆ ಸರ್. ನಾನು ನಿಮಗೆ ನಿಮ್ಮ ನಂಬರ್ ಕೊಡ್ತೇನೆ.